ನಮಸ್ಕಾರ ರೈತ ಬಂದವರೇ. ಈ ಒಂದು ಸಮಯದಲ್ಲಿ ನೀವು ನೋಡಬಹುದು ವಾತಾವರಣದಲ್ಲಿ ತುಂಬಾನೇ ಚಳಿ ಹೆಚ್ಚಾಗ್ತಾ ಇದೆ. ಈ ಒಂದು ಚಳಿಯು ಹೆಚ್ಚಾಗ್ತಾ ನಮ್ಮ ಸಸ್ಯಗಳಿಗೆ ಲಭ್ಯವಾಗ್ತಕ್ಕಂಥ ಏನು ಉಷ್ಣಾಂಶ ಅಂತ ಕರಿತೀವಲ್ಲ, ಇದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಈ ಒಂದು ಬೆಳಗಿನ ಸಂದರ್ಭ ಹಾಗೂ ಮಧ್ಯಾಹ್ನದ ಸಂದರ್ಭದಲ್ಲೂ ಕೂಡ ಮೋಡ ಮುಚ್ಚಿದ ವಾತಾವರಣ ಇರೋದ್ರಿಂದ ಗಿಡಗಳಿಗೆ ಸರಿಯಾಗಿ ಬೆಳಕು ಸಿಗ್ತಾ ಇಲ್ಲ. ಈ ಸೂರ್ಯನ ಬೆಳಕು ಗಿಡಗಳಿಗೆ ಸಿಗದ ಕಾರಣ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಏರ್ಪಡದೆ ಗಿಡವು ನಿಮಗೆ ಯಾವುದೇ ಆಹಾರವನ್ನು ನೀಡ್ತಾ ಇಲ್ಲ. ಅದೇ ರೀತಿ ಸಸ್ಯಗಳು ಹಳದಿ ಬಣ್ಣವಾಗಿ ಇಲ್ಲಿ ಕನ್ವರ್ಟ್ ಆಗೋದನ್ನು ನೀವು ನಿಮ್ಮ ಹೊಲದಲ್ಲಿ ಗಮನಿಸ್ತಾ ಇದ್ದೀರಾ. ಬನ್ನಿ, ಈ ಒಂದು ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಇರತಕ್ಕಂಥ ಪರಿಹಾರಗಳನ್ನು ನಾವು ನೋಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಒಂದು ಟೆಸ್ಟ್ ಅಂದರೆ ಕೋಲ್ಡ್ ಟೆಸ್ಟನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಅಂದರೆ ಯಾವ ರೀತಿಯಾಗಿ ಅಂದರೆ ಒಂದು ಎಲೆನ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿಯಾಗಿ ಮಡಿಸ್ಬಿಟ್ಟು ಅದೇನಾದರೂ ಇದೇ ರೀತಿ ಇತ್ತಂದರೆ ಅಲ್ಲಿ ಕೋಲ್ಡ್ ಇಂಜುರಿ ಆಗಿದೆ ಅಂತ ಹೇಳ್ಬಿಟ್ಟು, ಅಥವಾ ಆ ರೀತಿ ಅಲ್ಲೇನಾದರೂ ಆಗಿಲ್ಲ, ಅದು ಈ ರೀತಿಯಾಗಿ ರಬ್ಬರ್ ಥರ ಬಿಸ್ತು ಅಂದರೆ ಅಲ್ಲಿ ಯಾವುದೇ ಅದಕ್ಕೆ ಹಾನಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ಯಾವ ರೀತಿ ಈ ಒಂದು ಎಲೆಗಳು ಈ ಒಂದು ಕಾಗದದ ರೀತಿಯಲ್ಲಿ ಮಡಿಚಿರುತ್ತಲ್ಲ, ಈ ಒಂದು ಸಸ್ಯದಲ್ಲಿ ಹಣ್ಣುಗಳೇನಾದರೂ ಬಿಟ್ಟರೆ ಹಣ್ಣುಗಳು ಬಿರುಕು ಬಿಡುವಂಥ ಚಾನ್ಸಸ್ಸು ತುಂಬ ಇರುತ್ತೆ, ಅಥವಾ ಕಾಂಡಗಳು ಬಿರುಕು ಬಿಡುವಂಥ ಚಾನ್ಸಸ್ಸು, ಸೀಳುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಯಾವ ರೀತಿಯಾಗಿ ಇನ್ನೊಂದು ಟೆಸ್ಟು ಅಂದರೆ, ನೀವು ನಿಮ್ಮ ಹೊಲದಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಬಾರ್ಡ್ರಲ್ಲಿ ಇರ್ತಕ್ಕಂಥ ಯಾವ ರೀತಿ ಯಾವ ದಿಕ್ಕಿನಿಂದ ಗಾಳಿ ಬರುತ್ತಲ್ಲ, ಎಸ್ಪೆಷಲಿ ಮೂಡಣದ ಗಾಳಿ, ಮೂಡುಗಾಳಿ ಅಂತ ಏನು ಕರಿತೀವಲ್ಲ, ಈ ದಿಕ್ಕಿನಿಂದ ಬರ್ತಕ್ಕಂಥ ಗಾಳಿಯಲ್ಲಿ ಸಿಕ್ಕಂಥ ಈ ಒಂದು ಸಸ್ಯಗಳಲ್ಲಿ ಹಳದಿ ಬಣ್ಣಕ್ಕೆ ಈ ಬಾರ್ಡ್ರು ತಿರುಗಿರುತ್ತೆ. ಈ ಒಂದು ಹಳದಿ ಬಣ್ಣದ ಬಾರ್ಡ್ರು ಈ ಒಂದು ಶೀತದ ಗಾಳಿಗೆ ಹಾನಿಯಾಗಿರ್ತಕ್ಕಂಥದ್ದನ್ನ ನಾವು ಹೊಲದಲ್ಲಿ ನೋಡ್ತೀವಿ. ಈ ಒಂದು ಚಳಿಗಾಲದಲ್ಲಿ ನಾವು ಸಮಸ್ಯೆಗಳನ್ನು ನೋಡೋದಾದರೆ, ಒಂದು ಸಸ್ಯದಲ್ಲಿ ಉಷ್ಣಾಂಶದ ಕೊರತೆಯು ಕಾಣ್ತದೆ. ಅದೇ ರೀತಿ ಬೆಳಕಿನ ಸಮಸ್ಯೆಯು ಈ ಒಂದು ಸಸ್ಯದಲ್ಲಿ ಕಂಡು ಬರ್ತದೆ ಈ ಒಂದು ಚಳಿಗಾಲದಲ್ಲಿ. ಮೊದಲನೆಯದಾಗಿ ನಾವು ಉಷ್ಣಾಂಶಕ್ಕೆ ಬರೋದಾದರೆ, ಉಷ್ಣಾಂಶದಲ್ಲಿ ಎರಡು ರೀತಿಯಾಗಿರ್ತದೆ. ಒಂದು ಆಂತರಿಕ ಉಷ್ಣಾಂಶ, ಇನ್ನೊಂದು ಬಾಹ್ಯ ಉಷ್ಣಾಂಶ ಅಂತ ಹೇಳ್ಬಿಟ್ಟು. ಈ ಒಂದು ಚಳಿ ಅನ್ನೋದು, ಈ ಒಂದು ಬೆಳೆ ಅನ್ನೋದು ಈಗಷ್ಟೇ ಅಲ್ಲ, ಇದು ನಮ್ಮ ಅನಾದಿ ಕಾಲದಿಂದಲೂ ಪೂರ್ವಜರಿಂದಲೂ ಈ ಒಂದು ಸಮಸ್ಯೆಗಳು ನಮಗೆ ಬಂದಿದ್ದಾವೆ. ಈ ಒಂದು ಉಷ್ಣಾಂಶದ ಕೊರತೆಗೆ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವ ರೀತಿಯಾಗಿ ನಾವು ಸಾಂಬ್ರಾಣಿಯನ್ನು ಹಿಡಿತಿದ್ವಲ್ಲ ದೇವರಿಗೆ, ಈ ಒಂದು ಪುಟ್ಟಿಯಲ್ಲಿ ಅವರು ತಂಬಾಕು ಎಲೆಗಳು, ಬೇವಿನ ಎಲೆಗಳು, ಔಷಧಿಯ ಗುಣಗಳಿರ್ತಕ್ಕಂಥ ಎಲೆಗಳನ್ನು ಅವರು ಒಂದು ಪುಟ್ಟಿಯಲ್ಲಿ ಹಾಕೊಂಡ್ಬಿಟ್ಟು ಸುತ್ತಲೂ ತೋಟದಲ್ಲೂ ಹೋಗಿ ಅಡ್ಡಾಡೋದು, ಅಥವಾ ಒಂದು ನೀರನ್ನು ಕಾಯಿಸ್ಬಿಟ್ಟು, ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಬಿಸಿ ನೀರನ್ನು ತೋಟದ ಸುತ್ತನೂ ಹಿಡಿಯೋದು. ಈ ರೀತಿಯಾಗಿ ಅವರು ಬಾಹ್ಯ ಉಷ್ಣಾಂಶವನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಅದೇ ರೀತಿ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಈ ಕಳೆಗಳನ್ನು ಅಲ್ಲಲ್ಲೇ ದುಂಡುಗ್ ಮಾಡಿಬಿಟ್ಟು ಬೆಂಕಿಯನ್ನು ಕೀರ್ಬಿಟ್ಟು ಹೊಗೆಯನ್ನು ಮಾಡೋದ್ರಿಂದ ಈ ಒಂದು ಬಾಹ್ಯ ಉಷ್ಣಾಂಶವನ್ನು ನಾವು ನಿಯಂತ್ರಣ ಮಾಡ್ಬೋದಾಗಿದೆ. ಗಿಡಗಳಿಗೆ ಸ್ವಲ್ಪ ಟೆಂಪ್ರೇಚರ್ ಕೊಡ್ಬೋದು. ಈ ರೀತಿಯಾದಂತಹ ಒಂದು ಟೆಂಪ್ರೇಚರಿಂದ ಸಸ್ಯಗಳು ಹೂ ಬಿಡುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಅದೇ ರೀತಿ ಆಂತರಿಕ ಉಷ್ಣಾಂಶಕ್ಕೆ ನಾವು ಏನು ಮಾಡ್ಬೋದು ಅಂದರೆ, 1 kg ಅಥವಾ 1 ಲೀಟರ್ ಚಿಲೇಟೆಡ್ ಕ್ಯಾಲ್ಶಿಯಂ ನೀವು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ kg ಸಲ್ಫರನ್ನು ಮಿಕ್ಸ್ ಮಾಡಿಬಿಟ್ಟು ಸಸ್ಯದ ಬಡ್ಡಿಗೆ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಕ್ಯಾಲ್ಶಿಯಮ್ ಮತ್ತು ನಾವು ಸಲ್ಫರನ್ನು ಸಸ್ಯಗಳಿಗೆ ಒದಗಿಸೋದ್ರಿಂದ ಆ ಸಸ್ಯದಲ್ಲಿ ಇರತಕ್ಕಂಥ ಈ ಒಂದು ಆಂತರಿಕ ಉಷ್ಣಾಂಶವನ್ನು ನಾವು ಹೆಚ್ಚು ಮಾಡ್ಬೋದಾಗಿದೆ. ಇನ್ನೊಂದು, ನೀವು ಅನುಭವಿಸ್ತಿರ್ತಕ್ಕಂಥ ಪ್ರಾಬ್ಲಮಲ್ಲಿ ಬೆಳಕು ಕೂಡ ಒಂದು ಮುಖ್ಯ ಸಮಸ್ಯೆ ಆಗಿರ್ತದೆ. ಈ ಬೆಳಕನ್ನು ನಾವು ಕೆಲವೊಬ್ಬರು ತಮ್ಮ ಸಸ್ಯಗಳಿಗೆ ಕೃತಕವಾಗಿ ಬಲ್ಬ್ಗಳನ್ನು ನೀಡುವುದರ ಮುಖಾಂತರ ಅಲ್ಲಿ ಟೆಂಪ್ರೇಚರನ್ನು ಜಾಸ್ತಿ ಮಾಡ್ತಾರೆ. ಅದೇ ರೀತಿ ಬೆಳಕನ್ನು ಕೂಡ ಕೊಡ್ತಾರೆ. ಕೆಲವೊಂದು ಸಸ್ಯಗಳಲ್ಲಿ ಅಥವಾ ಸೊಫಿಸ್ಟಿಕೇಟೆಡ್ ಹೈ ಕಾಸ್ಟ್ ಕಲ್ಟಿವೇಷನಲ್ಲಿ ಇದು ಹೋಗುತ್ತೆ. ಸಾಮಾನ್ಯ ರೈತರು ಏನು ಮಾಡ್ಬೋದು, ಈ ರೀತಿಯಾಗಿ ನಾವು ಲೈಟ್ ಫೆಸಿಲಿಟಿ ಇಲ್ಲ ಅನ್ನೋದಂದರೆ, ನೀವು ಸಿಂಪಲ್ ಆಗಿ ಸೀವೀಡ್ ಬರುತ್ತೆ. ಇದರಲ್ಲಿ ಸೀವೀಡಲ್ಲಿ ತುಂಬ ಕಳೆಸಾರಗಳು ಇರ್ತವೆ. ಸೀವೀಡ್ ಅಂದರೆ ಕಳೆಸಾರ. ಕಳೆಸಾರದಲ್ಲಿ ತುಂಬ ವಿವಿಧ ಕಳೆಗಳಿರ್ತವೆ. ಈ ಕಳೆಸಾರ ಅಂದರೆ ಏನಪ್ಪ ಅಂದರೆ, ಈ ಸಮುದ್ರದಲ್ಲಿ ಇರ್ತಕ್ಕಂಥ ಕಳೆಗಳನ್ನು, ಅದರಲ್ಲಿ ಇರ್ತಕ್ಕಂಥ ಸಾರವನ್ನು ನಾವು ತೆಗಿತೀವಿ. ಸಸ್ಯದಲ್ಲಿ ಇರ್ತಕ್ಕಂಥ ಸಾರನೇ ನಾವು ತೆಗೆದ್ಬಿಟ್ಟು ಸಸ್ಯಕ್ಕೆ ತಿರ್ಗಾ ಸ್ಪ್ರೇ ಮಾಡ್ತೀವಿ. ಈ ಒಂದು ಕಳೆ ಸಾರದಲ್ಲಿ ಒಂದು ವಿಧ ಬಂದ್ಬಿಟ್ಟು ಅಸ್ಕೋಫಿಲಮ್ ನೋಡಾಜುಲಮ್ ಅಂತ ಹೇಳ್ಬಿಟ್ಟು. ಈ ಒಂದು ಅಸ್ಕೋಫಿಲಮ್ ನೋಡಾಜುಲಮ್ ಇದು ಸಮುದ್ರದಲ್ಲಿ, ಅದು ಎಸ್ಪೆಷಲಿ ಈ ನಾರ್ವೆ ಸಮುದ್ರದಲ್ಲಿ, ಈ ಒಂದು ನಾರ್ವೆ ದೇಶದ ಸಮುದ್ರದಲ್ಲಿ ಈ ಒಂದು ಕಳೆಗಿಡಗಳು ಯಾವ ಪ್ರದೇಶದಲ್ಲಿ ಇರ್ತಾವಂದರೆ, ಆ ಪ್ರದೇಶಕ್ಕೆ ಈ ಸೂರ್ಯನ ಈ ಬೆಳಕು ಅಲ್ಲಿಗೆ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಇವು ತನಗೇನು ಬೇಕಾಗುತ್ತಲ್ಲ ಅಷ್ಟು ಶಕ್ತಿಯನ್ನು ಒಂದೇ ಸಲ ಅದರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತವೆ. ಈ ಒಂದು ಪ್ರಭೇದದ ಕಳೆ ಸಾರದಲ್ಲಿ ಆಂತರಿಕ ಶಕ್ತಿಯು ತುಂಬ ಹೆಚ್ಚಾಗಿರ್ತದೆ. ಈ ಒಂದು ಸೀವೀಡನ್ನು ನೀವು ಸಸ್ಯದಲ್ಲಿ ಸ್ಪ್ರೇ ಮಾಡುವ ಮುಖಾಂತರ ಈ ಒಂದು ಚಳಿಗಾಲದಲ್ಲಿ ನಿಷ್ಕ್ರಿಯಗೊಂಡಂತಹ ಈ ದ್ಯುತಿ ಸಂಶ್ಲೇಷಣೆಯನ್ನು ನೀವು ಕೃತಕವಾಗಿ ಸೀವೀಡ್
ಸ್ಪ್ರೇ ಮಾಡುವ ಮುಖಾಂತರ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಕೂಡ ಮಾಡ್ಬೋದು. ನೀವು ನಿಮ್ಮ ಹೊಲದಲ್ಲಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ, ಈ ಒಂದು ಚಳಿಗಾಲದಲ್ಲಿ ನೀವೇನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಎದುರಿಸಿದ್ರೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನೀವು ಯಾವುದೇ ಈ ಒಂದು ಪರಿಹಾರವನ್ನು ಪಡ್ಕೊಂಡ್ಬಿಟ್ಟು ನೀವು ಅದರಿಂದ ಏನಾದರೂ ಬೆನಿಫಿಟನ್ನು ಪಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಓದುಗರಿಗೂ ಇದನ್ನು ನೋಡ್ತಕ್ಕಂಥ ಪ್ರೇಕ್ಷಕರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.